ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ಕುಶಲ್. ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಹಿನ್ನೆಲೆ ತಿಳ್ಕೊಂಡ್ವಿ ಅಲ್ವಾ? ಚಾರುಮತಿ ಅನ್ನೋ ಒಂದು ಬಡ ಹೆಣ್ಣು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ಯಾವ ರೀತಿಯಾಗಿ ಅಭಿವೃದ್ಧಿ ಆದ್ಲು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಶ್ರಾವಣದ ಪೌರ್ಣಮಿ ಪೂರ್ವ ಶುಕ್ರವಾರ ಬರೋದೇ ವರಮಹಾಲಕ್ಷ್ಮಿ. ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಆಗಲೇ ಹೇಗೆ ವರಮಹಾಲಕ್ಷ್ಮಿಯನ್ನು ಯಾವ್ಯಾವುದೋ ಶುಕ್ರವಾರ ಮಾಡೋಕ್ಕಿಂತ ವರಮಹಾಲಕ್ಷ್ಮಿ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡೋದು ಒಳ್ಳೆಯದು. ಯಾಕಂದರೆ ವರಮಹಾಲಕ್ಷ್ಮಿ ಆ ದಿನವನ್ನು ನಿಗದಿ ಮಾಡಿಕೊಂಡು ಬರ್ತಾಳೆ ಅಂದರೆ ನಾವು ಅವತ್ತಿನ ದಿನವೇ ಆಚರಿಸ್ಬೇಕು. ಏನಂದರೆ ಗಣೇಶ ಹಬ್ಬನ ನಾವು ಭಾದ್ರಪದ ಮಾಸ ಪೂರ್ತಿ ಗಣೇಶ ಕೂಡಿಸ್ತಾರೆ. ಆದರೆ ಗಣೇಶ ಹಬ್ಬದ ದಿನ ಮಾಡೋದೇ ಬಹಳ ಶ್ರೇಷ್ಠ. ಭಾದ್ರಪದ ಮಾಸ ಪೂರ್ತಿ ನಾವು ಗಣಪತಿ ಪೂಜೆಯನ್ನು ಮಾಡ್ಬೋದು, ಆದರೆ ಹಬ್ಬದ ದಿನ ಮಾಡೋದು ಇನ್ನಷ್ಟು ಫಲ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡೋದು ಸಾಕಷ್ಟು ಫಲ ಇದ್ದೇ ಇರುತ್ತೆ. ಈಗ ಹಬ್ಬ ಹೇಗೆ ಮಾಡೋದು ಅಂತ ಅಂದರೆ, ಕ್ಯಾಲೆಂಡ್ರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಕೊಟ್ಟಿರೋದಿಲ್ಲ, ವರಮಹಾಲಕ್ಷ್ಮಿ ವ್ರತ ಅಂತ ಕೊಟ್ಟಿರ್ತಾರೆ. ಈ ವರಮಹಾಲಕ್ಷ್ಮಿ ವ್ರತ ಅಂತ ಅಂದರೆ ಎಲ್ಲರೂ ಮಾಡೋದಾ? ಅಲ್ಲ, ಎಲ್ಲರೂ ಮಾಡೋಂಗಿಲ್ಲ. ವರಮಹಾಲಕ್ಷ್ಮಿ ವ್ರತ ಅನ್ನೋದು ವ್ರತ ಬಂದಿರೋರು ಮಾತ್ರ ಮಾಡಬೇಕು. ಹಾಗಂದರೆ ನಾವು ಮಾಡ್ತೀವಲ್ಲ ಅಂತ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು, ವ್ರತ ಮಾಡೋಂಗಿಲ್ಲ. ವ್ರತ ಬಂದು ನಮ್ಮ ಹಿಂದಿನವರು ನಮಗೆ ಮಾಡ್ಕೊಂಡು ಬಂದು ನಮಗೆ ಆಚರಣೆ ಇದ್ದರೆ ಮಾತ್ರ ಅದನ್ನು ಮಾಡಬೇಕು. ವ್ರತಕ್ಕೂ ಪೂಜೆಗೂ ಇರುವಂಥ ವ್ಯತ್ಯಾಸ ಏನು ಅಂದರೆ, ವ್ರತಕಲ್ಪ ಮಾಲಾ ಅಂತ ಇರುತ್ತೆ. ಆ ಒಂದು ಪುಸ್ತಕ ಓದಿ ಪೂಜೆ ಮಾಡಿದ್ರೆ ವ್ರತ ಆಗುತ್ತೆ. ಅಂದರೆ ಪುರೋಹಿತರು ಅಥವಾ ಯಾರು ಪಂಡಿತರನ್ನ ಕರೆಸಿ ಮಾಡೋದು ವ್ರತ ಆಗುತ್ತೆ. ಸಾಮಾನ್ಯವಾಗಿ ಲಕ್ಷ್ಮಿ ಪೂಜೆ ಮಾಡೋದು ಅದು ವರಮಹಾಲಕ್ಷ್ಮಿ ಪೂಜೆ ಆಗುತ್ತೆ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಖಂಡಿತವಾಗ್ಲೂ. ಲಕ್ಷ್ಮಿ ಎಲ್ಲರಿಗೂ ಬೇಕಲ್ವಾ? ಹಾಗಂದಮೇಲೆ ಎಲ್ಲರೂ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ನಾವು ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡ್ತಿದ್ದೀವಿ ಅಂದರೆ ಅದರ ಬಗ್ಗೆ ತಿಳ್ಕೊಂಡಿರಬೇಕು. ಅದಕ್ಕೆ ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಯಾರಾದರೂ ಕೇಳಿದ್ರೆ ನಾವು ಉತ್ತರಿಸೋಕೆ ನಮ್ಮಲ್ಲಿ ಉತ್ತರ ಇರಬೇಕು ಅಲ್ವಾ? ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಂದ್ರೆ ಒಂದು ಗುರುಮುಖೇನ ಮಾಡಬೇಕು. ಯಾವುದೇ ಪೂಜೆ ಆದರೂ ಆಗಲೇ ಫಲ ಸಿಗೋದು. ಹಾಗಂತ ಇವಾಗ ನಾವು ಎಲ್ಲಿಂದ ಹುಡ್ಕೊಂಡು ಬರೋಣ ಗುರುನ ಅಂತ ಅಂದರೆ, ಈ ಹಬ್ಬವನ್ನು ನಮಗೆ ಯಾರು ಹೇಳ್ಕೊಟ್ಟಿರ್ತಾರೋ, ನಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬಹುದು, ಅಕ್ಕ ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಸ್ನೇಹಿತರಾಗಿರ್ಬೋದು, ಅವರೇ ನಮಗೆ ಗುರು. ಅವರನ್ನು ನಾವು ಸ್ಮರಿಸ್ಕೊಂಡು ನಾವು ಈ ವ್ರತವನ್ನು ಮಾಡಬೇಕು. ಯಾಕಂದರೆ ಅವರು ಇರೋದಕ್ಕೆ ಇವತ್ತು ನಾವು ಇದನ್ನು ಮಾಡ್ತಿದ್ದೀವಿ ಅಲ್ವಾ? ಅವ್ರನ್ನ ಸ್ಮರಿಸಿ ಅವರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟರೆ ದೇವ್ರಿಗೂ ನಿಜವಾಗ್ಲೂ ಸಂತೋಷ ಆಗುತ್ತೆ. ನಾನು 20 ವರ್ಷದಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೀನಿ, ಇಲ್ಲ ಪೂಜೆಯನ್ನು ಮಾಡ್ತಾ ಇದ್ದೀನಿ, ಯಾಕೋ ಒಳ್ಳೆಯದೇ ಆಗ್ತಾ ಇಲ್ವಲ್ಲ ಅಂತ ಅಂದರೆ, ಎಲ್ಲಿಂದನೂ ನನಗೆ ದುಡ್ಡೇ ಬರ್ತಾ ಇಲ್ವಲ್ಲ ಅಂತ ಅಂದರೆ, ನಾವು ಮಾಡೋ ಕ್ರಮನೇ ಸರಿ ಇಲ್ಲ ಅಂತ ಅಂದರೆ ಹೇಗೆ ವರಮಹಾಲಕ್ಷ್ಮಿ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಅಲ್ವಾ? ಕ್ರಮಬದ್ಧವಾಗಿ ನಾವು ತಿಳ್ಕೊಂಡು ಮಾಡಿದಾಗ ಆ ಪೂಜೆಯನ್ನು ಸಾರ್ಥಕ ಆಗತ್ತೆ ಮಾಡಿದ್ದಕ್ಕೆ ಅಲ್ವಾ? ಈಗ ನಾವು ಪ್ರಥಮವಾಗಿ ರಂಗೋಲಿಯನ್ನು ನಮ್ಮ ಬಾಗಿಲಿಗೆ ನಾವು ಹಾಕಬೇಕು. ಈ ರೀತಿ ಅರಿಶಿನ ಹಚ್ಚಿ ರಂಗೋಲಿ ಹಾಕಿ ತೋರಣ ಕಟ್ಟಿ ನಾವು ಮನೆ ಬಾಗಿಲನ್ನ ಸಿಂಗರಿಸ್ಕೊಬೇಕು. ಹಾಗೆ ನಾವು ಎಲ್ಲಿ ವರಮಹಾಲಕ್ಷ್ಮಿನ ಕೂಡಿಸ್ತೀವೋ ಅಲ್ಲಿ ಗೋಮಯ ಗೋಮೂತ್ರದಿಂದ ಒರೆಸ್ಕೊಂಡು ನಾವು ಈ ರೀತಿಯಾಗಿ ರಂಗೋಲಿಯನ್ನು ಬಿಟ್ಕೊಬೇಕು. ರಂಗೋಲಿ ಬಂದು ಲಕ್ಷ್ಮಿಯನ್ನ ಬರುವಿಕೆಗೆ ನಾವು ಕರೆಯುವಂಥದ್ದು. ಈಗೆಲ್ಲ ರೆಡ್ ಕಾರ್ಪೆಟ್ ಹಾಸಿ ಕರೀತಾರಲ್ವಾ? ಹಾಗೆ ರಂಗೋಲಿನೇ ರೆಡ್ ಕಾರ್ಪೆಟ್ ರೀತಿ ಲಕ್ಷ್ಮಿಗೆ. ನಾವು ಯಾವುದೇ ರಂಗೋಲಿ ಬಿಡಬೇಕಾದ್ರೂ ಈ ರೀತಿ 2 ಗೆರೆಗಳನ್ನು ಹಾಕ್ಕೊಂಡು ರಂಗೋಲಿನ ಬಿಡಬೇಕು. ಬಾರ್ಡರ್ ಅಂತ ಕರಿತೀವಲ್ವ. ಏನಕ್ಕೆ ಇದು ಹಾಕ್ತೀವಿ ಅಂದರೆ, ರಂಗೋಲಿ ಬಂದು ಲಕ್ಷ್ಮಿಯ ಸಂಕೇತ. ಲಕ್ಷ್ಮಿ ನಮ್ಮ ಮನೆಯಿಂದ ಹೋಗಬಾರ್ದು ಅನ್ನೋದಕ್ಕೆ ಇದೊಂದು ಗೇಟ್ ರೀತಿ ನಾವು ಬಾರ್ಡ್ರನ್ನು ಹಾಕ್ಕೊಬೇಕು. ಆಮೇಲೆ ನಮಗೆ ಬಂದಂಥ ರಂಗೋಲಿ ಯಾವುದೇ ಆಗಿರ್ಬೋದು, ಪದ್ಮ ರಂಗೋಲಿ ಆಗಿರ್ಬೋದು, ಇಲ್ಲ ಈ ರೀತಿ ನಕ್ಷತ್ರದ ರಂಗೋಲಿ ಆಗಿರ್ಬೋದು, ಯಾವುದಾದ್ರೂ ನಾವು ಹಾಕ್ಕೊಳ್ಬೋದು. ಹಾಗೆ ರಂಗೋಲಿಗೆ ಅಕ್ಕಿ ಹಸಿಟ್ಟನ್ನ ಬೆರೆಸಿ ರಂಗೋಲಿಯನ್ನು ಬಿಡಬೇಕು. ಅದಕ್ಕೆ ನಾವು ಕೆಮ್ಮಣ್ಣನ್ನು ಹಾಕಿನೇ ರಂಗೋಲಿ ಬಿಡಬೇಕು.
ರಂಗೋಲಿ ಮತ್ತು ಕೆಮ್ಮಣ್ಣನ್ನು ಬೇರೆ ಬೇರೆ ಮಾಡಬಾರ್ದು. ಹೇಗೆ ಅರಿಶಿನ ಕುಂಕುಮ ನಾವು ಬೇರೆ ಮಾಡಲ್ವೋ ಹಾಗೆ ಈ ರೀತಿ ನಕ್ಷತ್ರ ಬರೆದು ಮಧ್ಯದಲ್ಲಿ ಒಂದು ಬಿಂದು ಬರೆದು ಅದಕ್ಕೆ ಒಂದು ನಾವು ಕೆಮ್ಮಣ್ಣನ್ನು ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಅರಿಶಿನ ಕುಂಕುಮದಿಂದ ನಾವು ಒಂದು ಚೂರು ಅಲಂಕಾರ ಮಾಡ್ಕೊಬೇಕು. ಯಾಕೆ ನಾವು ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಬೆರೆಸ್ಬೇಕಂದ್ರೆ ಬೆಳ್ಳಗೆ ಕಾಣುತ್ತೆ ಅನ್ನೋದಕ್ಕೆ ಮಾತ್ರ ಅಲ್ಲ, ಆ ಒಂದು ರಂಗೋಲಿಲಿ ಇರುವಂತಹ ಅಕ್ಕಿ ಹಿಟ್ಟನ್ನು ಯಾವುದಾದ್ರೂ ಇರುವೆ ಬಂದು ತಿಂದಾಗ ಅದಕ್ಕೆ ಹೊಟ್ಟೆ ತುಂಬಿ ಅದು ಆಶೀರ್ವಾದ ಮಾಡುತ್ತಲ್ವ, ಆ ಆಶೀರ್ವಾದ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡುತ್ತೆ ಅನ್ನೋದಕ್ಕೆ. ಈಗ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಒಂದು ಸಂಶಯ ಇರ್ಬೋದು. ಎಲ್ಲ ನಾವು ಮಾಡ್ತೀವಿ, ಯಾಕೆ ನಮಗೆ ಕಷ್ಟ? ಕೆಲವ್ರು ಏನೂ ಮಾಡೋದಿಲ್ಲ, ಅವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತಲ್ಲ ಅಂತ. ಅದು ಅವರವರ ಕರ್ಮಾನುಸಾರ ಅಷ್ಟೆ. ಆದರೆ ನಾವು ಮಾಡೋದನ್ನು ಕ್ರಮವಾಗಿ ಮಾಡಿ ಒಳ್ಳೆಯದಾಗಬೇಕು ಹೊರತು ಇನ್ನೂ ಆದಷ್ಟು ದೋಷಗಳನ್ನು ಕಟ್ಕೋಬಾರ್ದು. ಈಗ ಇದ್ರ ಮೇಲೆ ಮಣೇನೋ ಟೇಬಲ್ಲೋ ಯಾವುದಾದ್ರೂ ನೀವು ಇಟ್ಕೊಬೋದು. ಟೇಬಲ್ ಇಡಬೇಕಾದ್ರೆ ಟೇಬಲ್ ಕೆಳಗಡೆನೆ ನೀವು ಇದನ್ನು ಮಾಡಿಬಿಟ್ಟಿರಬೇಕು. ಆ ಟೇಬಲ್ ಮೇಲೆ ನೀವು ಈ ರೀತಿ ಪದ್ಮ ರಂಗೋಲಿ ಮತ್ತೆ ಹಾಕೊಬೇಕು. ಎಲ್ಲಿ ಲಕ್ಷ್ಮೀ ಕಳಸ ಇಡ್ತೀರೋ ಅಲ್ಲಿ ಮತ್ತೆ ಇನ್ನೊಂದು ರಂಗೋಲಿಯನ್ನು ಹಾಕೊಬೇಕು. ಅಷ್ಟದಳ ಪದ್ಮ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆದಷ್ಟು ನೀವು ತಿನ್ನುವಂಥ ಟೀಪಾಯಿ ಆಗಿರ್ಬೋದು, ಯಾವುದ್ಯಾವುದನ್ನು ಇಡಬೇಡಿ. ದೇವರಿಗೆ ಪ್ರತ್ಯೇಕವಾಗಿ ಇರೋದನ್ನು ಇಡ್ಬೋದು, ಇಲ್ಲ ಒಂದು ಮಣೆ ಇಟ್ಟರು ಓಕೆ. ಯಾಕಂದರೆ ಆ ಟೀಪಾಯಿ ಮೇಲೆ ನೀವು ನಾನ್ ವೆಜ್ಜು ಎಲ್ಲ ತಿಂದಿರ್ತೀರ, ಅದನ್ನೇ ದೇವರಿಗೆ ಇಟ್ಬಿಟ್ರೆ ಹೇಗೆ? ಅದಕ್ಕೆ ಗಂಜಲ ಹಾಕಿ ನಾನು ಒರೆಸಿದ್ದೀನಿ ಹಾಗೆ ಇಡೋಣ ಅಂತ ಅಂದರೆ ಅದು ತಪ್ಪು. ಆದಷ್ಟು ಅದಕ್ಕೆ ಅಂತ ಪ್ರತ್ಯೇಕವಾಗಿ ಇಡೋದು ತುಂಬ ಒಳ್ಳೆಯದು. ವರಮಹಾಲಕ್ಷ್ಮಿಯನ್ನು ಹಿಂದಿನ ದಿನ ಗುರುವಾರನೇ ಕೆಲವರು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಶುಕ್ರವಾರ ಕೂಡಿಸ್ಕೊಳ್ತಾರೆ, ಅದು ಅವರವರ ಅನುಕೂಲ. ಆದರೆ ಶುಕ್ರವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಪೂಜೆ ಆಗಿಬಿಡಬೇಕು. ನೀವು ಬೆಳಗ್ಗೆ 5 ಗಂಟೆಗೆ ನೀವು ದೀಪ ಹಚ್ಚಿ ಆಮೇಲೆ ಅದು ಎಷ್ಟೊತ್ತಾದರೂ ಮುಂದುವರಿಲಿ ಪರವಾಗಿಲ್ಲ, ಆದರೆ 5 ಗಂಟೆಗೆಲ್ಲ ದೀಪ ಹಚ್ಚಿ ನೀವು ಪ್ರಾರಂಭ ಮಾಡಬೇಕು. ಮೊದಲು ಹೊಸಲನ್ನೆಲ್ಲ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿಯನ್ನು ಬಿಟ್ಟು ಅಲ್ಲಿ 2 ದೀಪ ಹಚ್ಚಿ ಹೊಸಲು ಪೂಜೆ ಮಾಡಿ, ಆನಂತರ ತುಳಸಿ ಪೂಜೆಯನ್ನು ಮಾಡಿ, ಆನಂತರ ಮನೆ ದೇವರ ಪೂಜೆಯನ್ನು ಮಾಡಿ ನಾವು ವರಮಹಾಲಕ್ಷ್ಮಿ ಪೂಜೆಗೆ ಬರಬೇಕು. ಆದಷ್ಟು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದಾಗ ಕಾಟನ್ ಸೀರೆ ಅಥವಾ ರೇಷ್ಮೆ ಸೀರೆಯನ್ನೇ ಉಟ್ಕೊಂಡು ಮಾಡೋದು ಉತ್ತಮ. ರೇಷ್ಮೆ ಸೀರೆ ಇಲ್ಲದಿದ್ದ ಪಕ್ಷದಲ್ಲಿ ಕಾಟನ್ ಸೀರೆಯನ್ನೇ ಉಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಿಂದಿನ ದಿನ ರಾತ್ರಿಯೇ ಒಗೆದು ಒಣಗಾಕಿ ಅದನ್ನು ಉಟ್ಕೊಂಡು ಮಡಿಯಿಂದ ಪೂಜೆಯನ್ನು ಮಾಡಬೇಕು. ಇನ್ನು ಹೆಣ್ಣು ಮಕ್ಕಳು ಅವತ್ತಿನ ದಿನ ಅರಿಶಿಣ ಕುಂಕುಮ ಹಚ್ಕೊಂಡು ಕೈಯಲ್ಲಿ ಗಾಜಿನ ಬಳೆಗಳನ್ನೇ ಹಾಕ್ಕೊಂಡು ಹೂವನ್ನು ಮುಡ್ಕೊಂಡು ಪೂಜೆಗೆ ಕುತ್ಕೊಬೇಕು. ಆದಷ್ಟು ಸ್ಟಿಕ್ಕರ್ ಇಡೋಕ್ಕಿಂತ ಬದಲು ಕುಂಕುಮ ಇಡೋದು ತುಂಬ ಉತ್ತಮ. ಕುಂಕುಮವನ್ನು ಇಟ್ಕೊಂಡು ಪೂಜೆ ಮಾಡಿ. ಈಗ ನಾನು ಮುತ್ಕದೆಲೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 5 ಇಡಿ ಭತ್ತವನ್ನು ಹಾಕೊಳ್ಳೋದು ತುಂಬ ಒಳ್ಳೆಯದು. ಕೆಲವರು ಅಕ್ಕಿ ಹಾಕ್ಕೊಂಡು ಇಟ್ಕೊಳ್ತಾರೆ, ಆದರೆ ಆದಷ್ಟು ಭತ್ತವನ್ನೇ ಹಾಕಿ ಇಟ್ಕೊಬೇಕು. 5 ಇಡಿ ಅಥವಾ 5 ಪಾವು ಇಲ್ಲ 1 ಪಾವು 5 ಇಡಿ, ಈ ರೀತಿ 5 ಲೆಕ್ಕದಲ್ಲಿ ಹಾಕ್ಕೊಂಡು ಆ ಭತ್ತದ ಮೇಲೆ ಸ್ವಸ್ತಿಕೋ ಶ್ರೀಯೋ ಶ್ರೀಮೋ ಓಮೋ ಈ ರೀತಿ ಯಾವುದಾದ್ರೂ ನಾವು ಬೆರಳಿನಲ್ಲಿ ಅಥವಾ ಉಂಗುರ, ನವರತ್ನದ ಉಂಗುರ ಇದ್ದರೆ ಅದರಲ್ಲೂ ಬರಿಬಹುದು, ಇಲ್ಲ ಬೆರಳಿನಲ್ಲೇ ನಾವು ಬರಿಬಹುದು. ಆದಷ್ಟು ದೇವಿಯನ್ನು ಮುತ್ಕದೆಲೆಯ ಮೇಲೆ ಕೂಡಿಸ್ಬೇಕು. ಗಣಪತಿಯನ್ನು ನಾವು ಬಾಳೆ ಎಲೆ ಮೇಲೆ ಕೂಡಿಸ್ಕೊಳ್ಳೋದು. ಈಗ ನಾನು ಈ ಭತ್ತದ ಮೇಲೆ ಅರಿಶಿಣದಿಂದ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಸರಿ ರಂಗೋಲಿಯನ್ನು ಒಂದು ಪುಟ್ಟದಾಗಿ ನಾನು ನಕ್ಷತ್ರವನ್ನು ಬರ್ಕೊಂಡು ಇದರ ಮೇಲೆ ಕುಂಕುಮವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಪದ್ಮದ ರಂಗೋಲಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಆದ ನಂತರ ನಾವು ಬಿಂದಿಗೆಯನ್ನು ಇಡಬೇಕು. ಯಾರು ಚೊಂಬನ್ನು ಇಟ್ಟು ಲಕ್ಷ್ಮೀ ಪೂಜೆ ಮಾಡಬೇಡಿ. ಬಿಂದಿಗೆಯನ್ನು ಇಟ್ಟು ಅದಕ್ಕೆ ಕಂಠ ಇರಬೇಕು. ಈ ರೀತಿ ಕಂಠ ಇರುವಂಥ ಬಿಂದಿಗೆಯನ್ನು ಇಟ್ಟು ಅದಕ್ಕೆ ಈ ರೀತಿ ದಾರವನ್ನು, ಸಪ್ಪೆ ದಾರವನ್ನು ಸುತ್ತಬೇಕು. ಏನಕ್ಕೆ ಅಂದರೆ ಈ ಬಿಂದಿಗೆ ಒಂದು ದೇಹದ ರೀತಿ, ದೇಹದ ನರಗಳು ಈ ದಾರ, ಅದರ ಒಳಗೆ ಇರುವಂಥ ನೀರು ರಕ್ತ, ಅದಾದ ಮೇಲೆ ಕಾಯಿ, ಅದೆಲ್ಲ ಒಂದು ತಲೆ, ಈ ರೀತಿ ಬರುತ್ತೆ. ಹೇಗೆ ಒಬ್ಬ ಮನುಷ್ಯ ಇರ್ತಾನೋ ಅದೇ ರೀತಿ ಅಲ್ವಾ? ಇದು ನೋಡಿ, ನಾವು ಒಂದು ಬೆಳ್ಳಿ ಕಾಯಿನನ್ನು ನಾವು ಬಿಂದಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಈ ಒಂದು ಬಿಂದಿಗೆಗೆ ಅರಿಶಿಣದ ಕೊಂಬನ್ನು ಹಾಕ್ಕೊಳ್ಳೋಣ. ಇದಾದ ಮೇಲೆ ನಾವು ಬಿಂದಿಗೆಗೆ ಒಂದು ಬಟ್ಲಡಿಕೆಯನ್ನು ಹಾಕ್ಕೊಬೇಕು. ಇದಿಷ್ಟು ಹಾಕ್ಕೊಂಡ್ಮೇಲೆ ನಾವು
ಬೇಕಾದರೆ ನಾವು 6 ಕಮಲದ ಬೀಜ, 6 ಗೋಮತಿ ಚಕ್ರ, 6 ಹಳದಿ ಕವಡೆಗಳನ್ನು ಕೂಡ ನಾವು ಹಾಕ್ಕೊಳ್ಬೋದು. ಇದಲ್ದಂಗೆ ಯಾವುದೇ ರೀತಿಯಾಗಿ ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ ಈ ರೀತಿ ಕೊಳೆಯುವಂತಹ ಪದಾರ್ಥ ಯಾವುದು ನಾವು ಕಳಸಕ್ಕೆ ಹಾಕ್ಕೊಳ್ಬಾರದು. ಕೊಳೆಯುವಂಥ ಪದಾರ್ಥ ಯಾವುದನ್ನು ನಾವು ಹಾಕ್ಕೊಳ್ಬಾರ್ದು. ಈ ರೀತಿ ನೋಡಿ ಗೋಮತಿ ಚಕ್ರ ಇದು ನಾವು ವರ್ಷ ವರ್ಷ ಉಪಯೋಗಿಸಿ ಈ ಬಣ್ಣ ಆಗೋಗಿದೆ. ಆದರೆ ನೀವು ಗಂಧಿಗೆ ಅಂಗಡಿಗೆ ಹೋದರೆ ನಿಮಗೆ ಗೋಮತಿ ಚಕ್ರ ಸಿಕ್ಕತ್ತೆ. ಗೋಮತಿ ಚಕ್ರ ಆಗಿರ್ಬೋದು, ಕವಡೆ ಆಗಿರ್ಬೋದು ಇದೆಲ್ಲ ಲಕ್ಷ್ಮಿಯ ಸಾನ್ನಿಧ್ಯ. ಯಾಕಂದರೆ ಕ್ಷೀರಸಾಗರದಲ್ಲಿ ನೆಲೆಸಿರ್ತಕ್ಕಂತಹ ಮಹಾಲಕ್ಷ್ಮಿ ಈ ಒಂದು ಕವಡೆ, ಶಂಖ ಇದೆಲ್ಲ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಇದು ನೋಡಿ ಕಮಲದ ಬೀಜ, 6 ಕಮಲದ ಬೀಜ ಕೂಡ ಹಾಕ್ಕೊಬೇಕು ನೀವು. ಆದಷ್ಟು ಯಾರು ಸ್ಟೀಲ್ ಬಿಂದಿಗೆಗಳನ್ನು ಬಳಸಬೇಡಿ. ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿ ಬಿಂದಿಗೆಗಳನ್ನು ಬಳಸಿ ಲಕ್ಷ್ಮಿಯನ್ನು ಕೂಡಿಸ್ಬೇಕು. ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಲಾವಂಚದ ಬೇರು ಅಂತ ಸಿಕ್ಕತ್ತೆ. ಆ ಲಾವಂಚದ ಬೇರನ್ನು ನೀವು ಗಂಧಿಗೆ ಅಂಗಡಿಯಲ್ಲಿ ಕೇಳಿ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಚೂರು ಗಂಜಳ ಅಥವಾ ಪನ್ನೀರನ್ನ ಕೂಡ ನೀವು ಹಾಕ್ಕೊಳ್ಬೋದು. ಈಗ ನಾನು ಮಾವಿನ ಸೊಪ್ಪು ಇಡ್ತಾ ಇದ್ದೀನಿ. ಮಾವಿನ ಸೊಪ್ಪು ಒಂದು ಕುಚ್ಚು ಹೇಗಿರುತ್ತೋ ಹಾಗೇ ಇಡಬೇಕು. ಅದು 5, 6, 11, 15 ಎಷ್ಟಾರೋ ಇರಲಿ ಅಷ್ಟನ್ನು ಹಾಗೇ ನೀವು ಇಡಬೇಕು. ಅದನ್ನು ಕಿತ್ತಿ ಇಡಬಾರ್ದು. ಮಾವಿನ ಸೊಪ್ಪು ಜೊತೆಗೆ 5 ವೀಳ್ಯದೆಲೆ ಕೂಡ ಇಡಬೇಕು. 5 ವೀಳ್ಯದೆಲೆ ಮುಕ್ಕಾಗಿರಬಾರ್ದು, ತುದಿಯಾಗಿ ತೊಟ್ಟಾಗಲಿ ಮುಕ್ಕಾಗದೇ ಇರುವಂಥ ಎಲೆನೇ ನೀವು ಇಡಬೇಕು. ನಾನು ಆಗಲೇ ಹೇಳಿದ್ನಲ್ವಾ, ಯಾವುದೂ ಕೊಳೆಯುವಂತಹ ಪದಾರ್ಥಗಳನ್ನು ಹಾಕಕ್ಕೆ ಹೋಗಬೇಡಿ. ಹೇಗೆ ಅದು ಕೊಳ್ತೋಗುತ್ತೋ ನಮ್ಮ ಕುಟುಂಬಕ್ಕೆ ಕೂಡ ಅದೇ ರೀತಿ ತೊಂದರೆ. ಆದ್ದರಿಂದ ಯಾವುದೇ ರೀತಿ ಕೊಳೆಯೋ ಪದಾರ್ಥ ಹಾಕದೆ ಹೇಳಿರುವಂತಹ ದ್ರವ್ಯಗಳನ್ನೇ ಹಾಕಿ ನೀವು ಕಳಸವನ್ನು ಸ್ಥಾಪಿಸ್ಬೋದು. ಇದಲ್ಲದಂಗೆ ಇನ್ನಷ್ಟು ದ್ರವ್ಯಗಳಿದ್ದಾವೆ. ಆದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೇಕು ಅಂದರೆ ಇಷ್ಟೇ ಹಾಕಿ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು. ಈಗ ಈ ಒಂದು ಕಳಸಕ್ಕೆ ಕಾಯನ್ನು ಇಟ್ಕೊಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಕಾಯಿ ಹೇಗೆ ಸಿದ್ಧತೆ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ಅದೇ ರೀತಿಯಾಗಿ ಈ ಕಾಯನ್ನು ಸಿದ್ಧತೆ ಮಾಡಿಕೊಂಡು ಈ ಒಂದು ಕಳಸಕ್ಕೆ ನಾವು ಇಟ್ಕೊಳ್ಬೇಕು. ಪೂಜೆ ಮಾಡುವಂತಹ ಎಲ್ಲ ಮುತ್ತೈದೆಯರು ಕೂಡ 5 ಮುತ್ತುಗಳು ಧರಿಸ್ಕೊಂಡು ಪೂಜೆ ಮಾಡಬೇಕು. ಅದರಲ್ಲಿ ನಾನು ತುಂಬ ಗಮನಿಸಿರೋದೇನೆಂದರೆ ಸೀರೆ ಮ್ಯಾಚಿಂಗ್ ಓಲೆನ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡಿಬಿಡ್ತೀರಾ. ಹಾಗೆ ಮಾಡಬೇಡಿ. ಆದಷ್ಟು ಚಿನ್ನದ ಓಲೆ ನಿಮ್ಮಲ್ಲಿ ಇದ್ದರೆ ಖಂಡಿತ ಅದನ್ನೇ ಧರಿಸ್ಕೊಂಡು ಪೂಜೆ ಮಾಡಬೇಕು. ಯಾಕಂದರೆ 5 ಮುತ್ತುಗಳಲ್ಲಿ ಅದು ಒಂದು. ನೀವು ಆರ್ಟಿಫಿಷಿಯಲ್ ಓಲೆಗಳನ್ನ ಸಂಜೆ ಕುಂಕುಮಕ್ಕೆ ಹೋಗಬೇಕಾದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ, ಆದರೆ ಪೂಜೆಯ ವೇಳೆಯಲ್ಲಿ ಹಾಕ್ಕೊಬೇಡಿ. ಈಗ ನಾನು 9 ದಾರದಿಂದ 9 ಎಳೆಗಳನ್ನು ಮಾಡಿಕೊಂಡು ಅರಿಶಿಣದ ಕೊಂಬನ್ನು ಕಟ್ಕೊಬೇಕು. ಮಾಂಗಲ್ಯ ಬಂಗಾರದ್ದೇ ನಿಮ್ಮಲ್ಲಿ ಇದ್ದರೆ ಅದನ್ನೇ ಕೂಡ ಹಾಕೊಬೋದು. ಅದಿಲ್ಲದ ಪಕ್ಷದಲ್ಲಿ ಇದೇ ತುಂಬ ಶ್ರೇಷ್ಠ. ಇದನ್ನು ನಾವು 3 ಗಂಟನ್ನು ಹಾಕ್ಕೊಬೇಕು. ಬ್ರಹ್ಮಮುಡಿ ಅಂತ ಕರಿತೀವಿ, ಅಂದರೆ ಭದ್ರವಾಗಿ ಇರುತ್ತೆ ಅಂತ. ಅದಕ್ಕೆ 3 ಗಂಟನ್ನು ಹಾಕ್ಕೊಂಡು ನಾವು ಇನ್ನಿತರ ಆಭರಣಗಳು ನಮ್ಮಲ್ಲಿ ಏನೇನಿರುತ್ತೋ ಅದನ್ನು ಧರಿಸ್ಬೋದು. ಏನಾದರೂ ನಮ್ಮಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಏನೂ ತೊಂದರೆ ಇಲ್ಲ. ನೀವು ಬೇರೆಯವರಿಂದ ತೊಗೊಂಡು ಬಂದು ಒಡವೆ ಹಾಕಿ ವರಮಹಾಲಕ್ಷ್ಮಿ ಮಾಡೋದಾಗಿರ್ಬೋದು, ಆರ್ಟಿಫಿಷಿಯಲ್ ಒಡವೆ ಹಾಕಿ ಮಾಡೋದಾಗಿರ್ಬೋದು, ಅದೆಲ್ಲ ಆದಷ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಆದಷ್ಟು ಚೆನ್ನಾಗಿ ಒಡವೆಗಳನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು. ನಿಮ್ಮ ಹತ್ರ ಇರೋ ಒಡವೆಗಳನ್ನೆಲ್ಲ ದೇವ್ರಿಗೆ ಹಾಕಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ ಅಂತ ಹೇಳ್ತೀವಿ. ಅಂದರೆ ನಾವು ಲಕ್ಷ್ಮಿಯಂತೆ ರೆಡಿಯಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು. ನೋಡಿ, ಈ ರೀತಿ ಬಂಗಾರದ ಮಾಂಗಲ್ಯ ಇದ್ದರೆ ಕೂಡ ನೀವು ಹಾಕ್ಬೋದು. ಲಕ್ಷ್ಮಿಗೆ ಏನೂ ಕಡಿಮೆ ಇಲ್ಲ. ರೇಷ್ಮೆ ಸೀರೆ ಇರಬಹುದು, ಒಡವೆಗಳಿರಬಹುದು, ಎಲ್ಲವೂ ಅವಳಲ್ಲಿ ಇದ್ದೇ ಇದೆ. ಎಲ್ಲ ಕೊಟ್ಟಿರೋದು ಜಗನ್ಮಾತೆನೇ. ಆದ್ದರಿಂದ ನೀವು ಅದನ್ನೆಲ್ಲ ಧರಿಸ್ಕೊಂಡು ದೇವ್ರಿಗೂ ಧರಿಸಿ ನಿಮ್ಮಲ್ಲಿ ಇದ್ದರೆ ನೀವು ಪೂಜೆ ಮಾಡಿದಾಗ ದೇವ್ರು ಏನು ಹೇಳುತ್ತೆ ಅಂದರೆ, ನೀನು ಹೇಗಿದೆಯೋ ಹಾಗೇ ಇರುವಂಥ ಆಶೀರ್ವಾದ ಮಾಡ್ತಾಳೆ. ನೀವು ಏನೂ ಹಾಕ್ಕೊಳ್ಳದೆ ಎಲ್ಲ ದೇವರಿಗೆ ಹಾಕ್ಬಿಟ್ರೆ ಹಾಗೇ ಇರುವಂಥ ಆಶೀರ್ವಾದ ಮಾಡ್ತಾಳೆ. ಆಗ ನೀವೇನಂತೀರ? ನಾನು ವರಮಹಾಲಕ್ಷ್ಮಿ ಮಾಡಿದೆ, ನನಗೆ ಯಾವುದೂ ಫಲ ಸಿಕ್ಕಿಲ್ಲ ಅಂತ ಹೇಳ್ತೀರ. ಹಾಗೆ ಲಕ್ಷ್ಮಿಗೆ ಹೂವುಗಳಿಂದ ಅಲಂಕಾರ ಮಾಡ್ಕೊಬೇಕು. ಪರಿಮಳಯುಕ್ತ ಇರುವಂಥ ಹೂವನ್ನೇ ಬಳಸಬೇಕು. ಪರಿಮಳ ಇಲ್ಲದೇ ಇರುವಂಥ ಶೋ ಹೂಗಳನ್ನೆಲ್ಲ ತೊಗೊಂಡು ಬಂದು ದೇವರಿಗೆ ಹಾಕಬೇಡಿ. ಲಕ್ಷ್ಮಿಗೆ ತುಂಬ ಸರಳವಾಗಿ ಹೂವನ್ನು ಹಾಕಿ ಅಲಂಕಾರ ಮಾಡಬೇಕು. ನೀವು ಹೇಗೋ ದೇವರು ಹಾಗೆ ಅಲ್ವಾ, ಇರೋ ಬರೋ ಯಾವುದ್ಯಾವುದೋ ಹೂವು, ಪ್ಲಾಸ್ಟಿಕ್ ಹೂವುಗಳು ಎಲ್ಲ ತೊಗೊಂಡು ಬಂದು ದೇವ್ರ ಮೈ ಮೇಲೆ ಹಾಕಿದ್ರೆ, ನಿಮ್ಮ ಮೈ ಮೇಲೆ ಹಾಕಿದ್ರೆ ನಿಮಗೆ
ಎಷ್ಟು ಹಿಂಸೆ ಆಗುತ್ತೋ ಅದೇ ರೀತಿ ಅಲ್ವಾ? ಹಾಗೆ ಅದನ್ನೆಲ್ಲ ಮಾಡಬೇಡಿ. ಈಗ ನಾನು ಹೇಳ್ದಂಗೆ ದೇವಿ ಮುಖವಾಡಕ್ಕೆ ನಾವು ಪೂರ್ವ ಶುಕ್ರವಾರನೇ ಅಭಿಷೇಕ ಮಾಡಿಕೊಳ್ಬೇಕು. ಈ ರೀತಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪಂಚಾಮೃತಗಳಿಂದ ಅಭಿಷೇಕ ಮಾಡಿ, ಅರಿಶಿಣ, ಕುಂಕುಮ, ಗಂಧದಿಂದ, ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿದ್ರೆ ಆ ಒಂದು ಮುಖವಾಡಕ್ಕೆ ಜೀವಕಳೆ ಬರುತ್ತೆ. ನಾವು ವರಮಹಾಲಕ್ಷ್ಮಿಯ ದಿನ ಪೂಜೆ ಮಾಡುವಾಗ ಆ ತಾಯಿಯ ಮುಖದಲ್ಲಿ ಆ ಜೀವಂತ ಚೈತನ್ಯ ಕಾಣಿಸುತ್ತೆ ಅಲ್ವಾ? ಈಗ ಪ್ರಥಮವಾಗಿ ಮಹಾಗಣಪತಿ ಪೂಜೆ. ಸೆಗಣಿಯಲ್ಲಿ ಮಹಾಗಣಪತಿಯನ್ನು ಮಾಡಿ ನಾವು ಲಕ್ಷ್ಮಿಯ ಒಂದು ಬಲಗಡೆ ವೀಳ್ಯದೆಲೆ ಮೇಲೆ ಇಡಬೇಕು. ಅದಾದ ಮೇಲೆ ನಾವು ಒಂದು ಹೂವನ್ನು ನೀರಿನಲ್ಲಿ ಅದ್ದುಕೊಂಡು ಗಂಧವನ್ನು ಅದ್ದುಕೊಂಡು ಲಕ್ಷ್ಮಿಗೆ ಸಮರ್ಪಿಸಬೇಕು. ಅದರ ಅರ್ಥ, ಅಮ್ಮ ಗಂಧವನ್ನು ಹಚ್ಕೋ, ಈಗ ಲಕ್ಷ್ಮಿ ಬಂದು ಕೂತಾಗಿದೆ, ನಾವು ಗಂಧವನ್ನು ಹಚ್ಕೋ ಅಂತ ಹಾಕೋದು. ಈಗ ಒಂದು ಹೂವನ್ನು ಅದ್ಕೊಂಡು ಅರಿಶಿಣವನ್ನು ಹಾಕೋದು. ಅಮ್ಮ ಅರಿಶಿಣವನ್ನು ಹಚ್ಕೋ. ನಿಮಗೆ ಯಾವುದೇ ಮಂತ್ರ ಬರದೇ ಇರುವಂಥ ಕಾರಣ ಇದನ್ನೇ ಹೇಳ್ಬೋದು. ಈಗ ಕುಂಕುಮವನ್ನು ಹಚ್ಕೋ ಅಂತ ಹೇಳಿ ಕುಂಕುಮವನ್ನು ಸಮರ್ಪಿಸೋದು. ನಾವು ಮಾನಸಿಕವಾಗಿ ಏನನ್ನು ನಾವು ಅಂದ್ಕೊಂಡು ಹಚ್ತೀವೋ ಅದೇ ರೀತಿಯಾಗಿ ದೇವರು ಸ್ವೀಕಾರ ಮಾಡ್ತಾನೆ. ಗಂಧ, ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನು ಸಮರ್ಪಿಸಿದ ಮೇಲೆ ಹೂವನ್ನು ಕೂಡ ನಾವು ಹಾಕಿ, ಅಮ್ಮ ಹೂವನ್ನು ನೀನು ಮುಡ್ಕೋ ಅಂತ ಹೇಳಿ ಹೂವನ್ನು ಹಾಕಬೇಕು. ಇದಾದ ಮೇಲೆ ಮುಖ್ಯವಾದದ್ದು ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಏನಂತ ಹೇಳಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ. ದೇವರಿಗೆ ವಸ್ತ್ರ ಮತ್ತು ಒಡವೆಗಳು ಇದೆ. ಇದನ್ನು ನಾವು ಎಷ್ಟು ಎಳೆ ಹಾಕಬೇಕು ಅಂದರೆ 16 ಎಳೆ. ಷೋಡಶಿ ದೇವತೆ ಸ್ವರೂಪವಾಗಿ 16 ಎಳೆ ಹಾಕ್ಬೋದು, ಅಥವಾ 12 ಎಳೆ ದೇವಿ ಅವತಾರ ಎತ್ತಿರೋದು 12 ದ್ವಾದಶ ಅವತಾರಗಳು 12 ಎಳೆ ಕೂಡ ಹಾಕ್ಬೋದು. ಇದಾದ ಮೇಲೆ ನಾವು ಕುಂಕುಮಾರ್ಚನೆ ತುಂಬ ಮುಖ್ಯ. ಯಾಕಂದರೆ ಲಕ್ಷ್ಮಿ ಕುಂಕುಮ ಪ್ರಿಯೆ. ಆದ್ದರಿಂದ ಮೊದಲು ಪ್ರಥಮವಾಗಿ 2 ಸತಿ ಅರಿಶಿಣವನ್ನು ಈ ರೀತಿ ಜಿಂಕೆಯ ಮುದ್ರೆ ರೀತಿಯಲ್ಲೇ ಅರಿಶಿಣವನ್ನು ಹಾಕಿ ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮಿಯ 108 ಅಷ್ಟೋತ್ತರಗಳು ಇದ್ದಾವೆ, ಅದನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಬೇಕು. ಒಂದು ವೀಳ್ಯದೆಲೆ ಮೇಲೆ ಬಟ್ಲಡಿಕೆ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು, ಅಥವಾ ಲಕ್ಷ್ಮಿಯ ಮೂರ್ತಿಯೇ ಇದ್ದರೆ ಅದಕ್ಕೆ ಕುಂಕುಮಾರ್ಚನೆ ಮಾಡ್ಬೋದು, ಇಲ್ಲ ಲಕ್ಷ್ಮಿಯ ಕಾಯಿನ್ ಇದ್ದರೆ ಅದಕ್ಕೂ ಕೂಡ ನೀವು ಕುಂಕುಮಾರ್ಚನೆ ಮಾಡ್ಬೋದು. ಕುಂಕುಮಾರ್ಚನೆ ಮಾಡಿದ ನಂತರ ಪತ್ರೆಗಳಿಂದ, ಪುಷ್ಪಗಳಿಂದ ನೀವು ಅರ್ಚನೆ ಮಾಡಬೇಕು. ಲಕ್ಷ್ಮಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಪುಷ್ಪ ಯಾವುದು ಅಂದರೆ ತಾವರೆ ಪುಷ್ಪ, ಹಾಗೆ ಮಲ್ಲಿಗೆ ಹೂವು, ಹಾಗೆಯೇ ಅಶೋಕ ಪುಷ್ಪ ಅಂತ ನೀವು ನಮ್ಮ ವಿಡಿಯೋ ಫಸ್ಟಲ್ಲೇ ನಿಮಗೆ ಲಕ್ಷ್ಮಿ ಫೋಟೋ ಕಾಣಿಸುತ್ತಲ್ವ, ಅದರಲ್ಲಿ ಮಾಲೆಯ ರೂಪದಲ್ಲಿ ನಾವು ಹಾಕಿದ್ದೀವಿ. ರೋಡಲ್ಲೆಲ್ಲ ನಿಮಗೆ ಕುಚ್ಚು ಕುಚ್ಚಾಗಿ ಬಿಟ್ಟಿರುತ್ತೆ. ಆ ಒಂದು ಪುಷ್ಪ ತುಂಬ ಶ್ರೇಷ್ಠವಾದಂಥದ್ದು ಲಕ್ಷ್ಮಿಗೆ. ಆದಷ್ಟು ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದು ಒಂದು ಹೂವಾದರೂ ನೀವು ದೇವರಿಗೆ ಅರ್ಪಿಸಿ. ನಾನು ಈ ವಿಡಿಯೋದಲ್ಲಿ ಸೀರೆ ಉಡಿಸಿ ತೋರಿಸಿಲ್ಲ, ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋ ಬರುತ್ತೆ. ಆದರೆ ಸೀರೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಬ್ಲೌಸನ್ನು ಕಟ್ ಮಾಡಬೇಡಿ, ಕತ್ರಿಯನ್ನು ಸೋಕಿಸ್ಬಾರ್ದು, ಹಾಗೇ ಉಡಿಸ್ಬೇಕು. ನಾನು ನೋಡ್ದಂಗೆ ಎಲ್ಲರೂ ಒಂದು ತಪ್ಪನ್ನು ಮಾಡೋದೇನಪ್ಪ ಅಂದರೆ, ನನ್ನ ಹತ್ರ ಮೈಸೂರು ಸಿಲ್ಕ್ ಇಲ್ಲ, ಮೈಸೂರು ಸಿಲ್ಕ್ ತೊಗೊಳ್ತೀನಿ, ನನ್ನ ಹತ್ರ ಕಾಂಜೀವರಂ ಇಲ್ಲ, ಕಾಂಜೀವರಂ ತೊಗೊಳ್ತೀನಿ ಅಂತ ಹೇಳಿ ನೀವು ತೊಗೊಂಡು ಉಟ್ಕೊಳ್ಳೋದಲ್ಲ, ದೇವರಿಗೆ ಅಂತ ತೊಗೊಳ್ಬೇಕು. ನೀವು ಅಂಗಡಿಗೆ ಹೋದರೆ ದೇವರೇ ನಿಮಗೆ ಯಾವುದಾದ್ರೂ ಒಂದು ಸೀರೆ ಕಾಣಿಸುತ್ತೆ, ಅದನ್ನು ನೀವು ತೊಗೊಂಡು ಬನ್ನಿ. ನಿಮಗೆ ತೊಗೊಳ್ಬೇಕಾದ್ರೆ ನೀವು ಯಾವುದು ಬೇಕಾದ್ರೂ ತೊಗೊಳ್ಳಿ. ಆದಷ್ಟು ಕಾಟನ್ ಮತ್ತು ರೇಷ್ಮೆ ಸೀರೆನೇ ಉಡಿಸ್ಬೇಕು, ಬಾರ್ಡ್ರ್ ಇರುವಂಥ ಸೀರೆ ಉಡಿಸ್ಬೇಕು ಹೊರತು ಫ್ಯಾನ್ಸಿ ಸೀರೆನ ದೇವರಿಗೆ ಉಡಿಸ್ಬೇಡಿ. ಈಗ ಧೂಪ, ದೀಪ, ನೈವೇದ್ಯ ಮಾಡಬೇಕು ದೇವರಿಗೆ. ನೈವೇದ್ಯ ಮುಖ್ಯವಾಗಿ ದೇವರಿಗೆ ಒಬ್ಬಟ್ಟಿನ ಹೂರಣ. ಒಬ್ಬಟ್ಟು ಮಾಡಬೇಕು ಅಂತ ಏನಿಲ್ಲ, ಒಬ್ಬಟ್ಟು ಮೈದಾ ಹಿಟ್ಟಿಂದ ಮಾಡೋದು. ಮೈದಾ ಹಿಟ್ಟಿಂದ ಮಾಡುವಂಥ ಯಾವುದೇ ಪದಾರ್ಥ ದೇವರಿಗೆ ಶ್ರೇಷ್ಠ ಅಲ್ಲ. ಆದ್ದರಿಂದ ಹೂರಣ ಬಹಳ ವಿಶೇಷ. ಹೂರಣ ಮಾಡಬೇಕಾದ್ರೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಆ ಹೂರಣವನ್ನೇ ಮಹಾಲಕ್ಷ್ಮಿಯ ಸಂಖ್ಯೆ 32 ಉಂಡೆಗಳನ್ನು ಪುಟ್ಟು ಪುಟ್ಟು ಗೋಲಿ ಗಾತ್ರದಲ್ಲಿ ಮಾಡಿ ನೀವು ದೇವರಿಗೆ ನೈವೇದ್ಯವಾಗಿ ಇಡಿ. ಅದೇ ಮುಖ್ಯ. ಅದಾದಮೇಲೆ ಪುಳಿಯೋಗರೆ ಬಹಳ ವಿಶೇಷ, ಅದನ್ನು ಮಾಡಿ ಇಡಬೇಕು.
ಅಲ್ದಂಗೆ ಬೇರೆ ಅಡಿಗೆಗಳು ನೀವು ಏನು ಬೇಕಾದರೂ ಮಾಡ್ಕೊಬೋದು. ದೇವರಿಗೆ ಆದರೆ ಒಬ್ಬಟ್ಟಿನ ಹೂರಣ, ಹಾಗೆ ಪುಳಿಯೋಗರೆ, ಹಾಗೆ ಕೋಸಂಬರಿ, ಸೌತೆಕಾಯಿ, ಕ್ಯಾರೆಟು ಎಲ್ಲ ಹಾಕಬೇಕು ಅಂತಲೂ ಏನಿಲ್ಲ. ಬರೀ ಹೆಸರು ಬೇಳೆಯನ್ನು ನೆನೆಸಿ ಅದನ್ನೇ ಇಡಬಹುದು. ಒಂದು ಕೋಸಂಬರಿ, ಹಾಗೆ ಪಾನಕ, ಈ ಪಾನಕವನ್ನು ಕೂಡ ನಾವು ಇಡ್ಬೋದು. ಇಲ್ಲ ಹಾಲನ್ನು ನಾವು ಕಾಯಿಸಿ ಅದಕ್ಕೆ ಕೇಸರಿ ದಳವೋ ಅಥವಾ ಜೇನುತುಪ್ಪವೋ ಹಾಕಿ ದೇವರಿಗೆ ಸಮರ್ಪಿಸ್ಬೋದು. ಇನ್ನೊಂದು ವಿಶೇಷವಾದದ್ದು ಏನಂದರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ಇರಬೇಕು ಅಂದರೆ 32 ಕಾಯಿನ್ಗಳು ಒಂದು ಬಟ್ಲಲ್ಲಿ ನೀವು ತಗೊಂಡು, ₹1 ಇರಬೇಕು ಅಥವಾ ₹5 ಇರಬೇಕು, ಇಲ್ಲ 50 ಪೈಸಾನೇ ಇರಬೇಕು, ಇಲ್ಲ ₹2 ಇರಬೇಕು. ಒಂದೇ ಇದರಲ್ಲಿ ಇರಬೇಕು ಕ್ರಮವಾಗಿ. ಒಂದು ₹1, ಒಂದು ₹2 ಹಂಗಿರಬಾರ್ದು. 32 ಕಾಯಿನ್ನ ಒಂದು ಬಟ್ಲಲ್ಲಿ ಇಟ್ಕೊಂಡು, ಆ ಬಟ್ಲಲ್ಲಿ ಒಂದು ನಿಂಬೆಹಣ್ಣು, ಪಾದರಸ ಅಂತ ಸಿಕ್ಕುತ್ತೆ ಗಂಧಿಗೆ ಅಂಗಡಿಲಿ ಕೇಳಿದ್ರೆ, ಪಾದರಸ, ಅದಾದ ಮೇಲೆ ಒಂದು ಬಟ್ಲಡಿಕೆ, ಅರಿಶಿನದ ಕೊಂಬು, ಇದಿಷ್ಟನ್ನು ನಾವು ದೇವರ ಒಂದು ಕೆಳಗಡೆ ಯಾರಿಗೂ ಕಾಣದೇ ಇರುವಂಥ ರೀತಿ ಗುಪ್ತೇನ ಸ್ಥಿರಃ ಮಹಾಲಕ್ಷ್ಮಿ ಅಂತ ಕರಿತೀವಿ. ಗುಪ್ತವಾಗಿ ಯಾವಾಗಲೂ ಲಕ್ಷ್ಮಿ ಇರಬೇಕು. ನೀವೆಲ್ಲ ಏನು ಮಾಡ್ತೀರಾ ಅಂದರೆ ನೋಟ್ನೆಲ್ಲ ಜೋಡಿಸ್ಬಿಡೋದು, ನೋಟ್ನೆಲ್ಲ ಹಾರ ಮಾಡೋದು. ದಯವಿಟ್ಟು ಆ ರೀತಿ ಲಕ್ಷ್ಮಿಯನ್ನು ಪ್ರದರ್ಶಿಸಿ ಪೂಜೆ ಮಾಡಬಾರ್ದು. ಆದಷ್ಟು ಏನೇ ದುಡ್ಡಿದ್ದರೂ ಲಕ್ಷ್ಮಿಯನ್ನು ಕೂಡಿಸಿರ್ತೀರಲ್ವ, ಆ ದೇವರ ಹಿಂದೆ, ಸೀರೆ ಹಿಂದೆ ನಿಮ್ಮ ದುಡ್ಡುಗಳನ್ನೆಲ್ಲ ಜೋಡಿಸಿ ಇಡಿ. ಆದಷ್ಟು ಗುಪ್ತವಾಗಿ ಇಟ್ಟು ಪೂಜೆ ಮಾಡಿ, ಪ್ರದರ್ಶಿಸಿ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನೋಟನ್ನು ಜೋಡಿಸೋದು ಮಾಡಬೇಡಿ. ಕಾಯಿನ್ ಆಗಲಿ, ನೋಟ್ ಆಗಲಿ, ಯಾವುದೇ ಆಗಲಿ, ನೀವು ದಯವಿಟ್ಟು ಲಕ್ಷ್ಮಿಯ ಹಿಂದೆ ಇಡಿ. ನಾನು ಹೇಳ್ದಂಗೆ 32 ಕಾಯಿನು, ಒಂದು ನಿಂಬೆಹಣ್ಣು, ಒಂದು ಬಟ್ಲಡಿಕೆ, ಅರಿಶಿನದ ಕೊಂಬು, ಪಾದರಸ ಎಲ್ಲ ಒಂದು ಬಟ್ಲಲ್ಲಿ, ಬೆಳ್ಳಿ ಬಟ್ಲು, ಹಿತ್ತಾಳೆ ಬಟ್ಲು, ಇಲ್ಲ ಒಂದು ಅಡಿಕೆಯ ಜೊನ್ನೆ ಬರುತ್ತಲ್ಲ, ಆ ಜೊನ್ನೆ ಆದರೂ ಸರಿ, ಸ್ಟೀಲನ್ನು ಬಳಸಬೇಡಿ. ಇದನ್ನು ನಾವು ಇಟ್ಟು ದೇವಿಯ ಒಂದು ಬಲಗಡೆ ಇಡಬೇಕು. ಆದಷ್ಟು ನೋಟಿನ ಹಾರಗಳನ್ನಾಗಲಿ ಪ್ರದರ್ಶಿಸೋದು ಮಾಡಬೇಡಿ. ದೇವರ ಹಿಂದೆ ಅದನ್ನೆಲ್ಲ ಗೌಪ್ಯವಾಗಿ ಇಡೋದನ್ನು ಮಾಡಿ. ಪೂಜೆಯೆಲ್ಲ ಆದಮೇಲೆ ನೀವು ಮೊದಲು ಬೆಳಗ್ಗೆನೆ ಒಬ್ಬರು ಮುತ್ತೈದೆಗಾದರೂ ಅಥವಾ 3 ಜನ ಮುತ್ತೈದೆಗಾದರೂ ಇಲ್ಲ 5 ಜನ ಮುತ್ತೈದೆಯರಿಗಾರಿಗೂ ಕುಂಕುಮ ಕೊಡ್ಬೋದು. ಸಂಜೆ ವೇಳೆ ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಕೊಡಿ, ನಿಮಗೆ ಯಥಾಶಕ್ತಿ ಆದಷ್ಟು ಕೊಡಬಹುದು. ಪೂಜೆಗೆ ಬಂದಂತಹ ಪ್ರಥಮ ಮುತ್ತೈದೆ ಯಾರಿರ್ತಾರೋ ಅವರು ಬಂದಿದ್ದ ತಕ್ಷಣ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿದ ಮೇಲೆ ಮತ್ತೆ ಅವರನ್ನು ಮನೆಯೊಳಗೆ ಕರೆದು 1 ನಿಮಿಷ ಕೂಡಿಸಿ ಮತ್ತೆ ಕಳಿಸ್ಬೇಕು. ಯಾಕಂದರೆ ಹೋದ ಮಹಾಲಕ್ಷ್ಮಿ ಮತ್ತೆ ಮನೆಯೊಳಗೆ ಬಾಮ್ಮ ಅಂತ ಹೇಳುವಂಥ ರೀತಿ. ಇದಾದ ಮೇಲೆ ಪೂಜೆ ವೇಳೆಯಲ್ಲಿ ಯಾರಾದರೂ ಒಬ್ಬರು ಅತಿಥಿ ಬಂದರೆ, ಒಂದು ಮಗು ಇರ್ಬೋದು, ಹುಡುಗ ಇರ್ಬೋದು, ಗಂಡಸಿರ್ಬೋದು, ಹೆಂಗಸಿರ್ಬೋದು, ಒಂದು ಮುತ್ತೈದೆ ಇರ್ಬೋದು, ಒಂದು ಕನ್ಯೆ ಇರ್ಬೋದು, ಒಂದು ವೈಧವ್ಯ ಜೀವನದಲ್ಲಿರುವಂಥ ಹೆಣ್ಣಿರ್ಬೋದು, ಯಾರೇ ಬಂದರೂ ಕೂಡ ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರಿಗೆ ಏನಾದರೂ ತಿನ್ನೋಕೆ ಕೊಟ್ಟು ಸತ್ಕರಿಸಿ. ಯಾಕಂದರೆ ಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾಳೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಯಾರೇ ಬಂದರೂ ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಭಾವಿಸ್ಬೇಕು ನಾವು. ಇದೆಲ್ಲ ಪೂಜೆ ಆದಮೇಲೆ ಸಂಜೆ ಕೆಂಪು ನೀರು ಆರತಿ ಮಾಡಿ ನೀವು ಲಕ್ಷ್ಮಿಯನ್ನು ಅವತ್ತಿನ ದಿನವೇ ಕದಲಿಸಬಾರ್ದು. ಶುಕ್ರವಾರ ಯಾವತ್ತು ಮನೆ ಹೆಣ್ಣುಮಕ್ಕಳನ್ನು ನಾವು ಹೇಗೆ ಕಳಿಸಲ್ವೋ ಹಾಗೆ ಲಕ್ಷ್ಮಿಯನ್ನು ಕೂಡ ನಾವು ಕಳಿಸ್ಬಾರ್ದು. ಆಫೀಸ್ಗೆ ಹೋಗೋರೆಲ್ಲ ಇದ್ದರೆ ಬೇಕಾದ್ರೆ ಶನಿವಾರ ತೆಗಿಬಹುದು, ಆದರೆ 3 ದಿನ ಇಡಬೇಕು. ಶುಕ್ರವಾರ, ಶನಿವಾರ, ಭಾನುವಾರ ತೆಗಿಯೋದು ಕ್ರಮ. ಆಗದಿದ್ದ ಪಕ್ಷದಲ್ಲಿ ಶನಿವಾರ ತೆಗಿಬೋದು. ತೆಗೆಯೋ ವೇಳೆಯಲ್ಲಿ ದೇವರಿಗೆ ಹಾಕಿದಂಥ ಎಲ್ಲ ಒಡವೆಗಳಾಗಿರ್ಬೋದು, ಸೀರೆ ಆಗಿರ್ಬೋದು, ಆ ಕ್ಷಣವೇ ಮನೆಯ ಹೆಣ್ಣು ಇಲ್ಲ ಮನೆಯ ಹೆಣ್ಣು ಮಗಳು ಅದನ್ನು ಧರಿಸ್ಕೊಂಡು ಆ ನಂತರ ಅದನ್ನೆಲ್ಲ ಎತ್ತಿಡಬೇಕು. ಯಾಕಂದರೆ ದೇವರ ಮೇಲೆ ಇದ್ದಂಥದ್ದು ನಮ್ಮ ಮೈ ಮೇಲೆ ಆ ಕ್ಷಣವೇ ಬರಬೇಕು. ಏನಂದರೆ ಅದನ್ನೆತ್ತಿ ಹಾಗೆ ಬೀರುಳ್ಳಿ ಇಡಬಾರ್ದು, ನೀವು ಅದನ್ನೆತ್ತಿ ನೀವು ಧರಿಸ್ಕೊಬೇಕು. ಕಳಸದಲ್ಲಿರುವಂತಹ ನೀರನ್ನೆಲ್ಲ ಒಂದು ಗಿಡಕ್ಕೋ, ತುಳಸಿ ಗಿಡಕ್ಕೋ, ಇಲ್ಲಾಂದರೆ ಒಂದು ಮರಕ್ಕೋ ಹೋಗಿ ಹಾಕ್ಬಿಟ್ಟು ಬರ್ಬೋದು. ಹಾಗೆ ನೀವು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಬೋದು.
ವರಮಹಾಲಕ್ಷ್ಮಿಯ ಬಗ್ಗೆ ಹೇಳ್ತಾ ಹೋದರೆ ನಮ್ಮ ವಿಡಿಯೋ ಮುಗಿಯೋದೇ ಇಲ್ಲ, ಅಷ್ಟು ಇದೆ ಹೇಳ್ತಾ ಹೋಗೋಕ್ಕೆ. ನಾನು ಎಷ್ಟೋ ವಿಚಾರಗಳನ್ನು ಇಲ್ಲಿ ಹೇಳೋಕ್ಕೆ ಆಗಲಿಲ್ಲ, ಯಾಕಂದರೆ ಎಷ್ಟು ವಿಚಾರಗಳು ಹೇಳ್ತಾ ಇದ್ದರೂ ಮುಗಿಯಲಾರದ ವಿಚಾರಗಳು ಸಾಕಷ್ಟು ಇದ್ದಾವೆ. ಆದರೆ ನನ್ನ ಕೈಲಾದಷ್ಟು ನಾನು ಹೇಳಿದ್ದೀನಿ. ನಾನು ತಿಳ್ಕೊಂಡಷ್ಟು, ನಮ್ಮ ಗುರುಗಳು ನನಗೆ ಹೇಳಿದಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು ಆಚರಿಸಿ, ಮಹಾಲಕ್ಷ್ಮಿ ನಿಮ್ಗೆ ಒಳ್ಳೇದು ಮಾಡಲಿ. ಹಾಗೆ ಲಕ್ಷ್ಮಿಯ ಮಂತ್ರವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.